ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಚನ್ನಬಸವಯ್ಯ ಹುರುಳಿಯಾಳ್ ಮಠ ಕುರುಗೋಡಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ವಿದ್ಯಾರ್ಥಿ ಮಿತ್ರರೇ, ಇಂದು ನಾನು ತಮ್ಮ ಮುಂದೆ ತಂದಿರತಕ್ಕಂತಹ ವಿಷಯ ಸಾರ್ವಜನಿಕ ಸಾಲದ ಅಗತ್ಯತೆ, ಉದ್ದೇಶಗಳು ಅಥವಾ ಪ್ರಾಮುಖ್ಯತೆ. ನೀವೇನಾದರೂ ಹೇಳಿ. ನೀವು ಸಾರ್ವಜನಿಕ ಸಾಲದ ಉದ್ದೇಶ ಅಂತನಾದರೂ ಹೇಳಿ, ಸಾರ್ವಜನಿಕ ಸಾಲದ ಅಗತ್ಯತೆ ಅಂತನಾದರೂ ಹೇಳಿ, ಸಾರ್ವಜನಿಕ ಸಾಲದ ಪ್ರಾಮುಖ್ಯತೆ ಅಂತನಾದರೂ ಹೇಳಿ, ಯಾವುದಾದ್ರೂ ಹೇಳಿ ನೀವು. ಅದು ಎಲ್ಲದಕ್ಕೂ ಆನ್ಸರ್ ಒಂದೇ ಆಗಿರ್ತದೆ. ಈಗ ವಿಷಯಕ್ಕೆ ಬರ್ತೇನೆ. ವಿದ್ಯಾರ್ಥಿ ಮಿತ್ರರೇ, ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಅರ್ಥದೀಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿದ್ಯಾರ್ಥಿ ಮಿತ್ರರೇ, ಮುಂದಿನ ನಾನು ಯಾವುದೇ ವಿಡಿಯೋಗಳನ್ನು ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ, ಅದರ ಮೂಲಕ ಮಾಹಿತಿ ಗೊತ್ತಾಗ್ತದೆ ನಾನು ವಿಡಿಯೋ ಮಾಡಿದ್ದೇನೆ ಅಂತಕ್ಕಂಥದ್ದು. ಆದ್ದರಿಂದ ನನ್ನ ಚಾನಲ್ಗೆ, ಅರ್ಥದೀಪ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿದ್ಯಾರ್ಥಿ ಮಿತ್ರರೇ, ಹಿಂದೆ ರಾಷ್ಟ್ರಗಳನ್ನು ಪೊಲೀಸ್ ರಾಜ್ಯಗಳು ಅಂತ ಕರಿತಾ ಇದ್ರು, ಪೊಲೀಸ್ ಸ್ಟೇಟ್ಸ್ ಅಂತ ಕರಿತಾ ಇದ್ರು. ಆಗ ಬಹಳ ಕನಿಷ್ಠ ಕಾರ್ಯಕ್ರಮಗಳನ್ನು ಸರ್ಕಾರಗಳು ಮಾಡ್ತಾ ಇದ್ವು. ಮಿನಿಮಲ್ ಫಂಕ್ಷನ್ಸ್. ಸರ್ಕಾರಗಳು ಬಹಳಷ್ಟು ಕಡಿಮೆ ಕರ್ತವ್ಯಗಳೊಂದಿಗೆ, ಕಡಿಮೆ ಕಾರ್ಯಗಳೊಂದಿಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು. ಆದರೆ ದಿನ ಕಳೆದಂತೆಲ್ಲ ಮಾನವನ ಅಗತ್ಯತೆಗಳು ಹೆಚ್ಚುತ್ತಾ ಹೋದಂತೆಲ್ಲ ನಿಮಗೆ ಸರ್ಕಾರದ ಕಾರ್ಯಗಳು ಕೂಡ ಹೆಚ್ಚುತ್ತಾ ಹೋದವು. ಅದಕ್ಕಿಂತಲೂ ಮೀಲಾಗಿ ಮೊದಲೆಲ್ಲ ಲೆಸ್ಸೆ ಫೇರನ್ನು ಫಾಲೋ ಮಾಡ್ತಾಯಿದ್ರು. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಎಲ್ಲರೂ ಕೂಡ ಲೆಸ್ಸೆ ಫೇರನ್ನು, ಮುಕ್ತ ಅರ್ಥವ್ಯವಸ್ಥೆಯನ್ನು ಬೆಂಬಲಿಸ್ತಾ ಇದ್ದರು. ಅಂದರೆ ಸರ್ಕಾರದ ಕನಿಷ್ಠ ಮಧ್ಯಪ್ರವೇಶವನ್ನು ಅವರು ಬಯಸ್ತಾ ಇದ್ದರು. ಹಾಗಾಗಿ ಸರ್ಕಾರಕ್ಕೆ ಹೆಚ್ಚಿನ ಪಾತ್ರ ಇರಲಿಲ್ಲ. ಆದರೆ ಆಧುನಿಕ ದಿನಗಳು ಬಂದಂತೆಲ್ಲ, ಅದರಲ್ಲೂ ಕೂಡ 1929-30 ಮಹಾ ಆರ್ಥಿಕ ಮುಗ್ಗಟ್ಟಿನ ನಂತರ ಸರ್ಕಾರದ ಮಧ್ಯಪ್ರವೇಶ ಹೆಚ್ಚಾಯಿತು. ನಂತರದಲ್ಲಿ ಸರ್ಕಾರದ ಖರ್ಚುಗಳು ಹೆಚ್ಚಾದವು, ಆದಾಯ ಹೆಚ್ಚಾಯಿತು, ಸರ್ಕಾರದ ಹೊಣೆಗಾರಿಕೆಗಳು ಹೆಚ್ಚಾದವು. ಇಂದಿನ ಎಲ್ಲ ರಾಷ್ಟ್ರಗಳನ್ನು ನಾವು ಕಲ್ಯಾಣ ರಾಷ್ಟ್ರಗಳು ಅಂತ ಕರಿತೇವೆ ವಿದ್ಯಾರ್ಥಿ ಮಿತ್ರರೇ. ಹಾಗಾಗಿ ಅವುಗಳ ಕಲ್ಯಾಣ ರಾಷ್ಟ್ರಗಳ ವೆಚ್ಚಗಳು ಹೆಚ್ಚಿಗೆ ಇರ್ತವೆ. ನಿಮಗೆ ಈ ಯಾವಾಗ ಸಾಲವನ್ನು ಮಾಡ್ತದೆ? ನಿಮಗೆ ಮುಂಗಡ ಪತ್ರದಲ್ಲಿ ನಾವು ಆದಾಯ ಮತ್ತು ವೆಚ್ಚಗಳು ಅಂತ ಹೇಳ್ತೇವೆ, ರೆಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಂತ ಹೇಳ್ತೇವೆ. ಆದಾಯ ಸಾಮಾನ್ಯವಾಗಿ ಎಲ್ಲ ಆಧುನಿಕ ಯೋಗಕ್ಷೇಮ ರಾಷ್ಟ್ರಗಳ ಆದಾಯ ಕಡಿಮೆ ಇದ್ದು ವೆಚ್ಚ ಹೆಚ್ಚಿಗೆ ಇರ್ತದೆ. ನೀವು ಯಾವುದೇ ಯೋಗಕ್ಷೇಮ ರಾಷ್ಟ್ರವನ್ನು ತೆಗೆದುಕೊಳ್ಳಿ, ಎಲ್ಲ ರಾಷ್ಟ್ರಗಳ ಆದಾಯ ಕಡಿಮೆ ಇದ್ದು ವೆಚ್ಚ ಹೆಚ್ಚಿಗೆ ಇರ್ತದೆ. ಆ ಎರಡರ ನಡುವಿನ ಅಂತರವನ್ನು ಸರಿದೂಗಿಸುವ ಉದ್ದೇಶದಿಂದ ಸರ್ಕಾರಗಳು ಸಾಲವನ್ನು ಮಾಡ್ತವೆ. ಯಾಕೆ ಸಾಲ ಮಾಡಬೇಕು? ಉದ್ದೇಶ ಏನು? ಸಾಲದ ಪ್ರಾಮುಖ್ಯತೆ ಏನು? ಸಾಲದ ಅಗತ್ಯತೆ ಏನಿದೆ? ಯಾಕೆ ಮಾಡಬೇಕು ಸಾಲವನ್ನು ಅನ್ನೋದಕ್ಕೆ ಇಲ್ಲಿ ಒಂದಿಷ್ಟು ಕಾರಣಗಳನ್ನು ನಾನು ವಿವರಿಸ್ತಾ ಹೋಗ್ತೇನೆ ವಿದ್ಯಾರ್ಥಿ ಮಿತ್ರರೇ. ಒಂದೊಂದಾಗಿ ನಾನು ವಿವರಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ಮುಂಗಡ ಪತ್ರ ಕೊರತೆಯನ್ನು ತುಂಬುವುದು. ಮುಂಗಡ ಪತ್ರದ ಕೊರತೆಯನ್ನು ತುಂಬುವುದು. ವಿದ್ಯಾರ್ಥಿ ಮಿತ್ರರೇ, ಮುಂಗಡ ಪತ್ರದಲ್ಲಿ 3 ರೀತಿಯ ಮುಂಗಡ ಪತ್ರಗಳನ್ನು ಕಾಣ್ತೇವೆ. ಕೊರತೆ ಮುಂಗಡ ಪತ್ರ, ಉಳಿತಾಯ ಮುಂಗಡ ಪತ್ರ, ಸಮತೋಲನ ಮುಂಗಡ ಪತ್ರ ಅಂತ ಹೇಳ್ತೇವೆ. ಡೆಫಿಸಿಟ್ ಬಡ್ಜೆಟ್, ಸರ್ಪ್ಲಸ್ ಬಡ್ಜೆಟ್, ಬ್ಯಾಲೆನ್ಸ್ಡ್ ಬಡ್ಜೆಟ್ ಅಂತ ಹೇಳ್ತೇವೆ. ಇಲ್ಲಿ ನಮಗೆ 3ರಲ್ಲಿ ಬೇಕಾಗಿರ್ತಕ್ಕಂಥದ್ದು ಕೊರತೆಯ ಮುಂಗಡ ಪತ್ರ, ಡೆಫಿಸಿಟ್ ಬಡ್ಜೆಟ್ ಅಂತ ಹೇಳ್ತೇವೆ. ಅದರಲ್ಲಿ ಆದಾಯದ ಪ್ರಮಾಣ ಕಡಿಮೆ ಇದ್ದು ವೆಚ್ಚ ಹೆಚ್ಚಾಗಿರ್ತದೆ. ಆದ್ದರಿಂದ ಆ ಎರಡರ ನಡುವಿನ ಅಂತರವನ್ನು ತುಂಬಲಿಕ್ಕೆ ಸರ್ಕಾರಗಳು ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ತೆರಿಗೆಗಳನ್ನು ಹಾಕ್ತವೆ. ಆದಾಗ್ಯೂ ಕೂಡ ನಿಮಗೆ ಆದಾಯದ ಪ್ರಮಾಣ ಕಡಿಮೆ ಆಗ್ತದೆ. ಅಂತಹ ಸಮಯದಲ್ಲಿ ಸರ್ಕಾರ ಏನು ಮಾಡ್ತದೆ? ಸಾಲಗಳನ್ನು ಮಾಡ್ತದೆ. ನಾನು ಹಿಂದೆ ತಿಳಿಸಿರೋ ಹಾಗೆ ಆಂತರಿಕ ಮೂಲಗಳಿಂದಾದರೂ ಮಾಡ್ಬೋದು ಅಥವಾ ವಿದೇಶಿ ಸಂಸ್ಥೆಗಳಿಂದನಾದರೂ ಮಾಡ್ಬೋದು. ಆಂತರಿಕ ಮೂಲಗಳಲ್ಲಿ ನಿಮಗೆ ಸಾರ್ವಜನಿಕರಿಂದ ಮಾಡ್ಬೋದು, ಬ್ಯಾಂಕ್ಗಳಿಂದ ಮಾಡ್ಬೋದು,
ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿಂದ ಮಾಡ್ಬೋದು. ನಾನ್ ಬ್ಯಾಂಕ್ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ಕರಿತೇವೆ. ಬ್ಯಾಂಕೇತರ ಹಣಕಾಸು ಮಧ್ಯವರ್ತಿಗಳು ಅಂತ ಹೇಳ್ತೇವೆ. ಇವರಿಂದ ತೆಗೆದುಕೊಳ್ಬೋದು. ಯಾರಿಂದ ಬೇಕಾದರೂ ಸರ್ಕಾರಗಳು ಸಾಲವನ್ನು ತೆಗೆದುಕೊಳ್ಬಹುದು. ಈ ಸಾಲವನ್ನು ಆ ಕೊರತೆಯನ್ನು ತುಂಬುವ ಉದ್ದೇಶಕ್ಕಾಗಿಯೇ ತೆಗೆದುಕೊಳ್ತವೆ. ಅಂದರೆ ಆದಾಯ ಮತ್ತು ವೆಚ್ಚದ ನಡುವಿನ ಅಂತರವನ್ನು ತುಂಬುವ ಉದ್ದೇಶದಿಂದ, ಮುಂಗಡ ಪತ್ರದ ಕೊರತೆಯನ್ನು ತುಂಬುವ ಉದ್ದೇಶದಿಂದ ಸರ್ಕಾರಗಳು ಸಾಲವನ್ನು ಮಾಡ್ತವೆ ವಿದ್ಯಾರ್ಥಿ ಮಿತ್ರರೇ. ಎರಡನೆಯ ಕಾರಣ, ಮುಗ್ಗಟ್ಟಿನಿಂದ ಹೊರಬರಲು. ವಿದ್ಯಾರ್ಥಿ ಮಿತ್ರರೇ, ಆರ್ಥಿಕ ಮುಗ್ಗಟ್ಟು ಅಂತಕ್ಕಂಥದ್ದು ಒಂದು ಅರ್ಥವ್ಯವಸ್ಥೆಗೆ ಮಾರಕ. ಹಾಗಾಗಿ ನಿಮಗೆ ಅದರಿಂದ ಹೊರಗೆ ಬರಬೇಕು. ಏನು ಮುಗ್ಗಟ್ಟು ಅಂತಂದ್ರೆ ಏನು? ಮುಗ್ಗಟ್ಟಿನ ಸಮಯದಲ್ಲಿ ಉತ್ಪಾದನೆ ಕಡಿಮೆ ಆಗ್ತದೆ, ಬೆಲೆಗಳು ಕಡಿಮೆ ಆಗ್ತದೆ, ಉದ್ಯೋಗದ ಪ್ರಮಾಣ ಕಡಿಮೆ ಆಗ್ತದೆ, ನಿರುದ್ಯೋಗದ ಪ್ರಮಾಣ ಹೆಚ್ಚಾಗ್ತದೆ, ಜನಗಳ ಕೈಯಲ್ಲಿ ಹಣದ ಪ್ರಮಾಣ ಕಡಿಮೆ ಆಗ್ತದೆ, ಬೆಲೆಗಳು ಇಳಿಲಿಕ್ಕೆ ಪ್ರಾರಂಭವಾಗ್ತವೆ, ಖರೀದಿ ಮಾಡಲಿಕ್ಕೆ ಜನಗಳ ಕೈಯಲ್ಲಿ ದುಡ್ಡಿಲ್ದಂಗೆ ಆಗ್ತದೆ. ಅಂತಹ ಸಮಯದಲ್ಲಿ ಸರ್ಕಾರ ಜನಗಳ ಕೈಗೊಂದಿಷ್ಟು ದುಡ್ಡು ಹೋಗಬೇಕು. ಏನು ಮಾಡಬೇಕು? ಸಹಾಯಧನವನ್ನಾದರೂ ಕೊಡಬೇಕು, ಇಲ್ಲ ಸಾರ್ವಜನಿಕ ಕಾಮಗಾರಿಗಳ ಮೂಲಕ ಅವರಿಗೆ ಕೂಲಿಯನ್ನು ಪಾವತಿ ಮಾಡಬೇಕು. ಅಂತಹ ಸಮಯದಲ್ಲಿ ಜನಗಳ ಕೈಗೆ ಹಣ ಸೇರ್ತದೆ. ಆಗ ನಿಮಗೆ ಮುಗ್ಗಟ್ಟಿನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿರುದ್ಯೋಗವನ್ನು ನಿಮಗೇನಾಗ್ತದೆ, ಸರ್ಕಾರ ಯೋಜನೆಗಳನ್ನು ರೂಪಿಸಿ ಸಹ ಹಣವನ್ನು ಕಳಿಸ್ತು ಅಂತ ಇಟ್ಕೊಳ್ಳಿ. ಸಾರ್ವಜನಿಕರಿಗೆ ಸಾಲ ಮಾಡಿ ನಿಮಗೆ ರಸ್ತೆಗಳನ್ನು ಮಾಡಿಸ್ತದೆ, ಅಣೆಕಟ್ಟೆಗಳನ್ನು ಕಟ್ಟಿಸ್ತದೆ, ಅಥವಾ ಈ ಬಿಲ್ಡಿಂಗ್ ಕಟ್ಟಿಸ್ತದೆ, ಅಥವಾ ಹೊಲಗಳಲ್ಲಿ ಬದುಗಳನ್ನು ಹಾಕಿಸ್ತದೆ, ಏನೋ ಮಾಡ್ತದೆ. ಹಾಗಾಗಿ ಏನಾಗ್ತದೆ, ಜನಗಳ ಕೈಗೆ ದುಡ್ಡು ಬರ್ತದೆ. ಜನಗಳ ಕೈಗೆ ದುಡ್ಡು ಬಂದಾಗ ಸರಕು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಾಗ್ತದೆ. ಬೇಡಿಕೆ ಪ್ರಮಾಣ ಹೆಚ್ಚಾಯಿತು ಅಂತಂದರೆ ಉತ್ಪಾದನೆ ಹೆಚ್ಚಾಗಬೇಕಾಗ್ತದೆ. ಉತ್ಪಾದನೆ ಹೆಚ್ಚಾಗಬೇಕು ಅಂತಂದರೆ ಉದ್ಯೋಗ ಸೃಷ್ಟಿ ಹೆಚ್ಚಾಗಬೇಕಾಗ್ತದೆ. ಉದ್ಯೋಗ ಸೃಷ್ಟಿ ಆಯಿತು ಅಂತಂದರೆ ಮತ್ತೆ ಆದಾಯ ಹೆಚ್ಚಿನ ಪ್ರಮಾಣದಲ್ಲಿ ಸೃಷ್ಟಿಯಾಗ್ತದೆ. ಹಾಗೆ ಮುಗ್ಗಟ್ಟಿನಿಂದ ಹೊರಗೆ ಬರಲಿಕ್ಕೆ ನಿಮಗೆ ಸಾಲಗಳು ಬೇಕಾಗ್ತದೆ. ನಿಮಗೆ ತೆರಿಗೆಯ ಹಣ ಸಾಕಾಗೋದಿಲ್ಲ ಮುಗ್ಗಟ್ಟಿನಿಂದ ಹೊರಗೆ ಬರಲಿಕ್ಕೆ. ಅಂತಹ ಸಮಯದಲ್ಲಿ ಸರ್ಕಾರಗಳೇನು ಮಾಡ್ತವೆ? ಸಾಲವನ್ನು ಮಾಡ್ತವೆ ವಿದ್ಯಾರ್ಥಿ ಮಿತ್ರರೇ. ಆರ್ಥಿಕ ಬೆಳವಣಿಗೆಗೆ ಹಣಕಾಸು. ನಿಮಗೆ ಒಂದು ರಾಷ್ಟ್ರ ಆರ್ಥಿಕ ಪ್ರಗತಿಯನ್ನು ಸಾಧಿಸಬೇಕು ಅಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಹಣ ಬೇಕಾಗ್ತದೆ. ನೀವು ಹಿಂದುಳಿದ ರಾಷ್ಟ್ರಗಳನ್ನು ತೆಗೆದುಕೊಳ್ಳಿ, ಅಥವಾ ಮುಂದುವರಿಯುತ್ತಿರುವ ರಾಷ್ಟ್ರಗಳನ್ನು ತೆಗೆದುಕೊಳ್ಳಿ. ಡೆವಲಪಿಂಗ್ ಕಂಟ್ರೀಸ್ ಅಂತ ಹೇಳ್ತೇವೆ, ಅಂಡರ್ ಡೆವಲಪ್ಡ್ ಕಂಟ್ರೀಸ್, ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳ್ತೇವೆ, ಡೆವಲಪಿಂಗ್ ಕಂಟ್ರೀಸ್ ಅಂತ ಹೇಳ್ತೇವೆ. ನೀವು ಯಾವುದೇ ರಾಷ್ಟ್ರವನ್ನು ತೆಗೆದುಕೊಳ್ಳಿ, ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ನಮಗೆ ಬಂಡವಾಳದ ಕೊರತೆಯನ್ನು ಕಾಣ್ತೇವೆ. ಹಾಗಾಗಿ ಆ ಬಂಡವಾಳದ ಕೊರತೆಯನ್ನು ನೀಗಿಸುವ ಉದ್ದೇಶದಿಂದ ಸರ್ಕಾರಗಳು ಸಾಲವನ್ನು ಮಾಡ್ತವೆ. ನೋಡಿ, ಅದರ ಜೊತೆಗೆ ಹಿಂದುಳಿದ ರಾಷ್ಟ್ರಗಳು ಮತ್ತು ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ತೆರಿಗೆಯ ಸಾಮರ್ಥ್ಯವೂ ಕೂಡ ಕಡಿಮೆ ಇರ್ತದೆ. ಅಂದರೆ ತೆರಿಗೆಯ ಸಾಮರ್ಥ್ಯ ಅಂತಂದರೆ ಪ್ರಜೆಗಳ ತೆರಿಗೆಯನ್ನು ಪಾವತಿಸುವ ಸಾಮರ್ಥ್ಯವನ್ನು ನಾವು ತೆರಿಗೆಯ ಸಾಮರ್ಥ್ಯ ಅಂತ, ಟ್ಯಾಕ್ಸಬಲ್ ಕೆಪಾಸಿಟಿ ಅಂತ ಹೇಳ್ತೇವೆ. ನಿಮಗೆ ಟ್ಯಾಕ್ಸಬಲ್ ಕೆಪಾಸಿಟಿಯೂ ಕೂಡ ಕಡಿಮೆ ಇರ್ತದೆ ಹಿಂದುಳಿದ ರಾಷ್ಟ್ರಗಳಲ್ಲಿ ಮತ್ತು ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ. ಹಾಗಾಗಿ ಸರ್ಕಾರ ತನ್ನ ಅಭಿವೃದ್ಧಿ ಸಾಧಿಸುವ ಉದ್ದೇಶಕ್ಕೋಸ್ಕರ ಸಾಲಗಳನ್ನು ತೆಗೆದುಕೊಳ್ತದೆ ವಿದ್ಯಾರ್ಥಿ ಮಿತ್ರರೇ. ನೋಡಿ, ಜೊತೆಗೆ ಬಡತನ ಅಂತಕ್ಕಂಥದ್ದು ಒಂದು ವಿಷಚಕ್ರ ಅಂತ ಕರಿತೇವೆ, ವಿಷಿಯಸ್ ಸರ್ಕಲ್ ಅಂತ ಹೇಳ್ತೇವೆ. ಆ ಇಫ್ ಯು ವಾಂಟ್ ಟು ಬ್ರೇಕ್ ದ ವಿಷಿಯಸ್ ಸರ್ಕಲ್ ಆಫ್ ಪಾವರ್ಟಿ, ವಿ ನೀಡ್ ಲಾಟ್ ಆಫ್ ಫಂಡ್ಸ್. ನಿಮಗೆ ಸಾಕಷ್ಟು ಹಣಕಾಸು, ಬಡತನದ ವಿಷಚಕ್ರವನ್ನು ಭೇದಿಸಬೇಕು ಅಂತಂದರೆ ಸಾಕಷ್ಟು ಪ್ರಮಾಣದ ಹಣ ಬೇಕಾಗ್ತದೆ, ನಿಧಿಗಳು ಬೇಕಾಗ್ತದೆ. ಆ ಹಣ ತೆರಿಗೆ ಮೂಲಗಳಿಂದ ಸಾಕಾಗೋದಿಲ್ಲ. ಆಗೇನು ಮಾಡ್ತದೆ, ಸರ್ಕಾರಗಳು ಸಾಲಗಳನ್ನು ತೆಗೆದುಕೊಂಡು ಬಡತನದ ವಿಷಚಕ್ರವನ್ನು ಮುರಿಲಿಕ್ಕೆ ಪ್ರಯತ್ನವನ್ನು ಪಡ್ತವೆ ವಿದ್ಯಾರ್ಥಿ ಮಿತ್ರರೇ. ಹಣದುಬ್ಬರದ ನಿಯಂತ್ರಣ. ನಿಮಗೆ ಜನಗಳ ಕೈಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಣ ಇದೆ ಅಂತಾದರೆ ಸರಕು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಾಗ್ತದೆ. ಬೇಡಿಕೆ ಪ್ರಮಾಣ ಹೆಚ್ಚಾಯಿತು ಅಂತಂದರೆ ಬೆಲೆಗಳು ನಿಧಾನಗತಿಯಲ್ಲಿ ಏರಲಿಕ್ಕೆ ಪ್ರಾರಂಭವಾಗ್ತವೆ. ಹಣದುಬ್ಬರದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ ಬೇಡಿಕೆ ಹೆಚ್ಚಾದಂತೆಲ್ಲ. ಅಂದರೆ ಇದನ್ನ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಹೇಳ್ತೇವೆ. ಬೇಡಿಕೆ ಹೆಚ್ಚಾದಂತೆಲ್ಲ ಹಣದುಬ್ಬರವೂ ಕೂಡ ಹೆಚ್ಚಾಗ್ತದೆ. ಆ ಹಣದುಬ್ಬರವನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ಜನಗಳ ಕೈಯಲ್ಲಿ ಹಣದ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಏನು ಮಾಡಬೇಕು? ಸಾಲ ತಗೊಂಡ್ಬಿಡೋದು, ಜನಗಳಿಂದ ಸಾಲವನ್ನು ತೆಗೆದುಕೊಂಡ್ಬಿಡೋದು.
ಸಾಲವನ್ನು ತೆಗೆದುಕೊಂಡಾಗ ಜನಗಳ ಕೈಯಲ್ಲಿ ಹಣದ ಪ್ರಮಾಣ ಕಡಿಮೆಯಾಗ್ತದೆ. ಹಣದ ಪ್ರಮಾಣ ಕಡಿಮೆ, ಜನಗಳೆಲ್ಲರೂ ಕೂಡ ಸಾಲವನ್ನು ಕೊಡ್ತಾರೆ ಸರ್ಕಾರಕ್ಕೆ. ಅಂತಹ ಸಮಯದಲ್ಲಿ ಜನಗಳ ಕೈಯಲ್ಲಿ ಹಣದ ಪ್ರಮಾಣ ಕಡಿಮೆ ಆದಾಗ ಬೇಡಿಕೆ ಕಡಿಮೆ ಆಗ್ತದೆ. ಬೇಡಿಕೆ ಕಡಿಮೆಯಾಗಿ ನಿಮಗೆ ಸರಕು ಸೇವೆಗಳ ಬೆಲೆಗಳು ನಿಯಂತ್ರಣಕ್ಕೆ ಬರ್ತವೆ, ಹಣದುಬ್ಬರವು ಕೂಡ ನಿಯಂತ್ರಣಕ್ಕೆ ಬರ್ತದೆ ವಿದ್ಯಾರ್ಥಿ ಮಿತ್ರರೇ. ನೆಕ್ಸ್ಟ್, ಅನಿರೀಕ್ಷಿತ ವೆಚ್ಚಗಳು. ನಿಮಗೆ ಅನಿರೀಕ್ಷಿತ ವೆಚ್ಚಗಳು ಯಾವಾಗ ಬರ್ತವೆ ಅಂತ ಹೇಳಲಿಕ್ಕೆ ಬರಲ್ಲ. ಬರಗಾಲ ಇರಬಹುದು, ಯಾವಾಗ ಮಳೆ ಹೋಗುತ್ತೆ ಅಂತ ಗೊತ್ತಿಲ್ಲ ನಮಗೆ, ಅಥವಾ ಅತಿವೃಷ್ಟಿ ಇರಬಹುದು, ಯಾವಾಗ ಎಲ್ಲಿ ಹೆಚ್ಚು ಮಳೆ ಆಗ್ತದೆ ಅಂತ ಗೊತ್ತಿಲ್ಲ. ಸಾಂಕ್ರಾಮಿಕ ರೋಗಗಳಿರ್ಬೋದು. ನಿಮಗೆ ಗೊತ್ತಿದೆ ಕೊರೋನಾ ಬಂದು ಹೇಗೆ ಜಗತ್ತು ಅಲ್ಲೋಲ ಕಲ್ಲೋಲ ಆಯಿತು ಅಂತಕ್ಕಂಥದ್ದು. ಕೊರೋನಾ, ಪ್ಲೇಗ್, ಮಲೇರಿಯಾ ಇಂತಹ ಸಾಂಕ್ರಾಮಿಕ ರೋಗಗಳು ಸಾಕಷ್ಟು ಪ್ರಮಾಣದಲ್ಲಿ ತೊಂದರೆಯನ್ನುಂಟು ಮಾಡ್ತವೆ ಅರ್ಥವ್ಯವಸ್ಥೆಗೆ. ಅರ್ಥವ್ಯವಸ್ಥೆ ಸ್ಟ್ಯಾಂಡ್ ಸ್ಟಿಲ್ ಆಗೋಗ್ಬಿಡುತ್ತೆ, ನಿಂತು ಹೋಗ್ಬಿಡುತ್ತೆ. ಅರ್ಥವ್ಯವಸ್ಥೆ ಮುಂದಕ್ಕೆ ಹೋಗಲಾರದೆ ನಿಂತು ಹೋಗ್ಬಿಡುತ್ತೆ. ಸಾಕಷ್ಟು ಅಡ್ಡಿ ಆತಂಕಗಳು ಬರ್ತವೆ. ಆದ್ದರಿಂದ ಸರ್ಕಾರಗಳು ಏನು ಮಾಡ್ತವೆ, ಭೂಕಂಪಗಳು ಸಂಭವಿಸ್ತವೆ. ಇವುಗಳಿಂದ ಹೊರಗೆ ಬರುವ ಉದ್ದೇಶಕ್ಕೆ ಸರ್ಕಾರ ಏನು ಮಾಡ್ತದೆ, ತೆರಿಗೆ ಹಣ ಸಾಕಾಗೋದಿಲ್ಲ ಅಂತ ಸಮಯದಲ್ಲಿ, ವಿಪತ್ತಿನ ಸಮಯಗಳಲ್ಲಿ ತೆರಿಗೆ ಹಣ ಸಾಕಾಗೋದಿಲ್ಲ. ಆದ್ದರಿಂದ ಸರ್ಕಾರಗಳೇನು ಮಾಡ್ತವೆ, ಸಾಲವನ್ನು ಮಾಡಿ ಅದರ ಮೂಲಕ ಅಭಿವೃದ್ಧಿಯನ್ನು ಸಾಧಿಸುವ ಪ್ರಯತ್ನವನ್ನು ಮಾಡ್ತವೆ ವಿದ್ಯಾರ್ಥಿ ಮಿತ್ರರೇ. ನೋಡಿ, ಅತಿವೃಷ್ಟಿ, ಭೂಕಂಪ ಇತ್ಯಾದಿ ಇವುಗಳಿಂದ ಹೊರಗೆ ಬರಬೇಕು ಅಂತಂದ್ರೆ ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ಹಣ ಬೇಕಾಗ್ತದೆ. ಹಣ ಬೇಕು ಅಂತಂದರೆ ಸರ್ಕಾರ ಏನು ಮಾಡ್ತದೆ, ಸಾಲಗಳನ್ನು ಮಾಡ್ತದೆ ವಿದ್ಯಾರ್ಥಿ ಮಿತ್ರರೇ. ನೆಕ್ಸ್ಟ್ ಪಾಯಿಂಟ್, ಸಾರ್ವಜನಿಕ ಉದ್ಯಮಗಳ ಅಭಿವೃದ್ಧಿ. ಇಡೀ ಜಗತ್ತಿನಲ್ಲಿ ನಾವು 3 ರೀತಿಯ ಅರ್ಥವ್ಯವಸ್ಥೆಗಳನ್ನು ಕಾಣ್ತೇವೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಸಮಾಜವಾದಿ ಅರ್ಥವ್ಯವಸ್ಥೆ, ಮಿಶ್ರ ಅರ್ಥವ್ಯವಸ್ಥೆ. ಮಿಶ್ರ ಅರ್ಥವ್ಯವಸ್ಥೆಗೆ ಅತ್ಯುತ್ತಮ ಉದಾಹರಣೆ ಅಂತಂದರೆ ಭಾರತದಲ್ಲಿ ನೀವು ಸಾರ್ವಜನಿಕ ವಲಯವೂ ಉತ್ಪಾದನೆಯಲ್ಲಿ ತೊಡಗಿಕೊಂಡಿದೆ, ಖಾಸಗಿ ವಲಯವೂ ಕೂಡ ಉತ್ಪಾದನೆಯಲ್ಲಿ ತೊಡಗಿಕೊಂಡಿದೆ. ಇಲ್ಲಿ ಸಾರ್ವಜನಿಕ ವಲಯ ಲಾಭದ ಉದ್ದೇಶವನ್ನು ಇಟ್ಕೊಂಡಿಲ್ಲ. ಭಾರತದಲ್ಲಿ ಭಾಗಶಃ ಸಾರ್ವಜನಿಕ ವಲಯಗಳು ಲಾಭದ ಉದ್ದೇಶದಿಂದ ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ಉದಾಹರಣೆಗೆ ನಮ್ಮ KSRTC ಜನರಿಗೆ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಉದ್ದೇಶದಿಂದಲೇ ಸರ್ಕಾರ ಇವುಗಳನ್ನು ಸ್ಥಾಪನೆ ಮಾಡಿರ್ತದೆ. ಇಂಥವುಗಳಿಗೆ ಹೆಚ್ಚಿನ ಹಣ ಬೇಕಾಗ್ತದೆ. ಅಂತಹ ಸಮಯದಲ್ಲಿ ಸರ್ಕಾರ ಸಾಲವನ್ನು ಮಾಡಿ ಅವುಗಳಿಗೆ ಬಂಡವಾಳವನ್ನು ಪೂರೈಕೆ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತದೆ. ಈಗ ಇಲ್ಲಿ ಬಳ್ಳಾರಿಯಿಂದ ಪಕ್ಕದಲ್ಲಿ ಹಳ್ಳಿ ಇದೆ ಅಂತ ಇಟ್ಕೊಳ್ಳಿ. ಆ ಹಳ್ಳಿಗೆ ಭಾಳಷ್ಟು ಕಡಿಮೆ ಜನಸಂಖ್ಯೆ ಇದೆ. ಬಸ್ಸನ್ನು ಬಿಡ್ತಾರೆ, ಅಲ್ಲಿಗೆ ಹೋಗೋರಿರಲ್ಲ, ಬರೋರಿರಲ್ಲ. ಕೇವಲ 4 ಜನ ಹೋಗ್ತಾರೆ, 10 ಜನ ಬರ್ತಾರೆ. ಬೆಳಿಗ್ಗೆ ಹೋಗಬೇಕಾದ್ರೆ, ಆ ಊರಿಗೆ ಹೋಗಬೇಕಾದ್ರೆ ಖಾಲಿ ಇರುತ್ತೆ, ಬರಬೇಕಾದ್ರೆ ಫುಲ್ ಬರುತ್ತೆ. ಸಾಯಂಕಾಲ ನಿಮಗೆ ಹೋಗಬೇಕಾದ್ರೆ ಫುಲ್ ಇರುತ್ತೆ, ಬರಬೇಕಾದ್ರೆ ಖಾಲಿ ಬರುತ್ತೆ. ಅಂದರೆ ಸಾಕಷ್ಟು ಪ್ರಮಾಣದ ನಷ್ಟ ಉಂಟಾಗ್ತದೆ ಸಾರ್ವಜನಿಕ ವಲಯಗಳಿಂದ. ಸೇವಾ ಉದ್ದೇಶ ಇರೋದ್ರಿಂದ, ಲಾಭದ ಉದ್ದೇಶದಿಂದ ಸ್ಥಾಪನೆ ಮಾಡಿದರೆ ಲಾಭವನ್ನು ಮಾಡ್ತವೆ. ಆದರೆ ಇಲ್ಲಿ ಸೇವಾ ಮನೋಭಾವ ಇರೋದ್ರಿಂದ ಸಾರ್ವಜನಿಕ ವಲಯಗಳಲ್ಲಿ ಸಾಕಷ್ಟು ಪ್ರಮಾಣದ ಹಣ, ಬಂಡವಾಳ ಬೇಕಾಗ್ತದೆ. ಆಗ ತೆರಿಗೆ ಮೂಲಗಳಿಂದ, ಇತರೆ ಮೂಲಗಳಿಂದ ಬಂದಿರತಕ್ಕಂತಹ ಆದಾಯ ಕಡಿಮೆ ಆದಾಗ ಸರ್ಕಾರ ಏನು ಮಾಡ್ತದೆ, ಸಾಲಗಳನ್ನು ತೆಗೆದುಕೊಂಡು ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂತಹ ಕಾರ್ಯವನ್ನು ಮಾಡ್ತದೆ ವಿದ್ಯಾರ್ಥಿ ಮಿತ್ರರೇ. ನೋಡಿ, ಲಾಭ, ಸೇವೆ ಹೇಳಿದ್ದೀನಿ. ನೆಕ್ಸ್ಟ್ ಪಾಯಿಂಟು, ರಕ್ಷಣಾ ಕಾರ್ಯಗಳಿಗೆ ಹಣಕಾಸು. ನಿಮಗೆ ಗೊತ್ತಿದೆ ವಿದ್ಯಾರ್ಥಿ ಮಿತ್ರರೇ, ಯಾವ ರಾಷ್ಟ್ರ ಯಾವಾಗ ಯಾವ ಕಡೆಯಿಂದ ನಮ್ಮ ರಾಷ್ಟ್ರದ ಮೇಲೆ ಅಥವಾ ಯಾವುದೇ ರಾಷ್ಟ್ರದ ಮೇಲೆ ದಾಳಿಗಳು ಮಾಡ್ತದೆ ಅಂತ ಗೊತ್ತಿಲ್ಲ. ನಿಮಗೆ ಇರಾನ್ ಮತ್ತು ಅಮೆರಿಕ ಯುದ್ಧ ಇರಬಹುದು, ಅಥವಾ ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ಇರಬಹುದು. ಎಲ್ಲಿ ಯಾವಾಗ ಸ್ಟಾರ್ಟ್ ಆಗ್ತದೆ, ಹೇಗೆ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಿಲ್ಲ. ಅಂತಹ ಸಮಯದಲ್ಲಿ ನಿಮ್ಮ ರಕ್ಷಣೆಯನ್ನು ನೀವು ಮಾಡಿಕೊಳ್ಬೇಕಾಗ್ತದೆ. ನಿಮ್ಮ ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅಂತಂದರೆ ರಕ್ಷಣಾ ವಲಯ ಸಾಕಷ್ಟು ಗಟ್ಟಿಯಾಗಿರಬೇಕಾಗ್ತದೆ. ಅಂದರೆ ಶತ್ರುಗಳನ್ನು ಎದುರಿಸ್ತಕ್ಕಂತಹ ಛಾತಿ, ಅಗತ್ಯವಿರ್ತಕ್ಕಂತಹ ಉಪಕರಣಗಳು ನಿಮ್ಮಲ್ಲಿರಬೇಕಾಗ್ತದೆ. ಆದ್ದರಿಂದ ಸರ್ಕಾರಗಳು ರಕ್ಷಣೆಗೆ ಹೆಚ್ಚಿನ ಗಮನವನ್ನು ಹರಿಸ್ತವೆ. ನಿಮಗೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಂತ ಇದೆ ಭಾರತದಲ್ಲಿ. ಬಾರ್ಡರ್ಗಳಲ್ಲಿ ರಸ್ತೆಗಳನ್ನು ಮಾಡ್ತಕ್ಕಂತಹ ಕಾರ್ಯವನ್ನು ಮಾಡ್ತದೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ. ನಿಮಗೆ ರಸ್ತೆಗಳನ್ನು, ಬಾರ್ಡರ್ಗಳಲ್ಲಿ
ಬೇಲಿಗಳನ್ನು ಹಾಕ್ತಕ್ಕಂತಹ ಕೆಲಸವನ್ನು ಮಾಡ್ತದೆ ಮತ್ತು ಅಲ್ಲಿ ರಕ್ಷಣೆಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತದೆ. ಹೀಗೆ ನಿಮಗೆ ವಿದೇಶಿ ದಾಳಿಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವ ಉದ್ದೇಶಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಖರ್ಚನ್ನು ಮಾಡ್ತೇವೆ. ನೀವು ಹಡಗುಗಳನ್ನು ಕಟ್ತಕ್ಕಂಥದ್ದಿರ್ಬೋದು, ಟ್ಯಾಂಕ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದಿರ್ಬೋದು, ಮಿಸೈಲ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದಿರ್ಬೋದು, ಯುದ್ಧ ವಿಮಾನಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದಿರ್ಬೋದು, ಬ್ಯಾಟಲ್ ಟ್ಯಾಂಕ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದಿರ್ಬೋದು, ಸಬ್ಮೆರಿನ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದಿರ್ಬೋದು. ಸಾಕಷ್ಟು ಪ್ರಮಾಣದಲ್ಲಿ ಹಣ ಬೇಕಾಗ್ತದೆ ವಿದ್ಯಾರ್ಥಿ ಮಿತ್ರರ ರಕ್ಷಣೆಗೋಸ್ಕರ. ಮತ್ತು ಸೈನಿಕರನ್ನು ಸಾಕಬೇಕಾಗ್ತದೆ. ಅವರೆಲ್ಲರಿಗೂ ಕೂಡ ಹಣವನ್ನು ಪಾವತಿ ಮಾಡಬೇಕಾಗ್ತದೆ. ಅಂತಹ ಸಮಯದಲ್ಲಿ ತೆರಿಗೆಗಳ ಮೂಲ ಸಾಕಾಗದೇ ಇದ್ದಾಗ ಸರ್ಕಾರ ಸಾಲಗಳನ್ನು ಮಾಡ್ತದೆ ವಿದ್ಯಾರ್ಥಿ ಮಿತ್ರರೇ. ತೆರಿಗೆಯ ಅಪ್ರಿಯತೆ. ಸರ್ಕಾರದ ಪ್ರಮುಖ ಆದಾಯದ ಮೂಲ ಯಾವುದಪ್ಪ ಅಂತಂದರೆ ತೆರಿಗೆಗಳು. ನಿಮಗೆ ಯಾವುದೇ ರಾಷ್ಟ್ರವನ್ನು ತೆಗೆದುಕೊಳ್ಳಿ, ಹಿಂದುಳಿದ ರಾಷ್ಟ್ರಗಳು ಅಥವಾ ಮುಂದುವರಿಯುತ್ತಿರುವ ರಾಷ್ಟ್ರಗಳನ್ನು ತೆಗೆದುಕೊಂಡಾಗ ಆ ರಾಷ್ಟ್ರಗಳಲ್ಲಿ ತೆರಿಗೆಗಳು ಸಾಮಾನ್ಯವಾಗಿ ಜನಗಳಲ್ಲಿ ಪ್ರಜೆಗಳಲ್ಲಿ ಒಂದು ರೀತಿಯ ವಿರುದ್ಧವಾದ ಭಾವನೆಯನ್ನು ಹೊಂದಿರ್ತದೆ. ನಾವ್ಯಾಕೆ ತೆರಿಗೆ ಕೊಡಬಾರ್ದು ನಾವು ತೆರಿಗೆಯನ್ನು ಅಂತಕ್ಕಂತಹ ಮನೋಭಾವನೆಯನ್ನು ಕಾಣ್ತೇವೆ. ತೆರಿಗೆಯ ಬಗ್ಗೆ ಅಪ್ರಿಯತೆಯನ್ನು ನಾವು ಕಾಣ್ತೇವೆ. ತೆರಿಗೆಯ ಬಗ್ಗೆ ವಿರೋಧವನ್ನು ನಾವು ಕಾಣ್ತೇವೆ. ತೆರಿಗೆ ಹಾಕಿದ್ರನ್ನು ಇರ್ತಕ್ಕಂತಹ ತೆರಿಗೆಗಳನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ, ಅಥವಾ ಹೊಸ ತೆರಿಗೆಗಳನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ. ಅಂತಹ ಸಮಯದಲ್ಲಿ ಸರ್ಕಾರ ಏನು ಮಾಡ್ತದೆ, ತೆರಿಗೆಯ ಅಪ್ರಿಯತೆ ಏನಾಗ್ತದೆ, ಮುಂದೆ ಸರ್ಕಾರದ ಉಳಿವಿನ ಪ್ರಶ್ನೆಗೆ ಬರ್ತದೆ. ನಾಳೆ ಮತದಾನಕ್ಕೆ ಹೋಗಬೇಕಾಗ್ತದೆ. ಅಂತಹ ಸಮಯದಲ್ಲಿ ಸರ್ಕಾರ ಅಧಿಕಾರವನ್ನು ಕಳ್ಕೊಳ್ಬೇಕಾಗ್ತದೆ. ಆ ಕಾರಣದಿಂದ ಏನು ಮಾಡ್ತದೆ, ಸರ್ಕಾರಗಳು ಸಾಲವನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತವೆ. ತೆರಿಗೆಗಳನ್ನು ಹಾಕದೆ, ಹೊಸ ತೆರಿಗೆಗಳನ್ನು ಹಾಕದೆ ಅಥವಾ ಇರ್ತಕ್ಕಂಥ ತೆರಿಗೆ ದರಗಳನ್ನು ಹೆಚ್ಚಿಸದೆ ನಿಮಗೆ ಸರ್ಕಾರಗಳು ಸಾಲವನ್ನು ಮಾಡ್ತವೆ ವಿದ್ಯಾರ್ಥಿ ಮಿತ್ರರೇ. ನೆಕ್ಸ್ಟ್, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ವಿಸ್ತರಣೆ, ಎಕ್ಸ್ಟೆನ್ಷನ್ ಆಫ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸರ್ವಿಸಸ್ ಅಂತ ಹೇಳ್ತೇವೆ. ವಿದ್ಯಾರ್ಥಿ ಮಿತ್ರರೇ, ಒಂದು ರಾಷ್ಟ್ರ ಸದೃಢವಾಗಿ ಬೆಳಿಬೇಕು ಅಂತಂದರೆ ಶಿಕ್ಷಣ ಬೇಕು ಮತ್ತು ಆರೋಗ್ಯ ಬೇಕು. ಎರಡೂ ಇದ್ದಾಗ ಮಾತ್ರ ರಾಷ್ಟ್ರ ಸದೃಢವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ವಿದ್ಯಾರ್ಥಿ ಮಿತ್ರರೇ. ಈಗ ಆರೋಗ್ಯ ಸರಿಯಿಲ್ಲ ಅಂತಂದರೆ ಉತ್ಪಾದಕತೆ ಕಡಿಮೆ ಆಗ್ತದೆ, ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗ್ತದೆ. ಶಿಕ್ಷಣ ಇಲ್ಲ ಅಂತಂದರೆ ನಿಮಗೆ ಸ್ಕಿಲ್ಡ್ ಲೇಬರ್ ಸಿಗ್ತಕ್ಕಂಥದ್ದು, ಕೌಶಲ್ಯಯುತ ಕಾರ್ಮಿಕರು ಸಿಗ್ತಕ್ಕಂಥದ್ದು ತೊಂದರೆ ಆಗ್ತದೆ ವಿದ್ಯಾರ್ಥಿ ಮಿತ್ರರೇ. ಹಾಗಾಗಿ ಶಿಕ್ಷಣ ಹೆಚ್ಚಬೇಕು, ಆರೋಗ್ಯ ಸೇವೆಗಳು ಹೆಚ್ಚಬೇಕು, ಶಿಕ್ಷಣವನ್ನು ಕೊಡ್ತಕ್ಕಂಥ ಸಂಸ್ಥೆಗಳು ಹೆಚ್ಚಿರಬೇಕು. ಸರ್ಕಾರ ಏನು ಮಾಡ್ತದೆ, ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತದೆ, ಹೆಚ್ಚು ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡ್ತಕ್ಕಂತಹ ಕಾರ್ಯವನ್ನು ಮಾಡ್ತದೆ. ಅಂತಹ ಸಮಯದಲ್ಲಿ ನಿಮಗೆ ಸರ್ಕಾರಗಳು ಸಾಲವನ್ನು ಮಾಡ್ತವೆ. ಅಂದರೆ ಉತ್ಪಾದಕತೆಯನ್ನು ಹೆಚ್ಚಿಸಲಿಕ್ಕೆ ನಿಮಗೆ ಇವೆರಡೂ ಬೇಕೇ ಬೇಕು. ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಚೆನ್ನಾಗಿದ್ದರೆ ಉತ್ಪಾದಕತೆ ಹೆಚ್ಚಿರ್ತದೆ, ಪ್ರಾಡಕ್ಟಿವಿಟಿ ಅಂತ ಹೇಳ್ತೇವೆ ನಾವು. ಪ್ರಾಡಕ್ಟಿವಿಟಿ ಹೆಚ್ಚಾಗಬೇಕು ಅಂತಂದರೆ ನೀವು ಹೆಲ್ತ್ ಆ್ಯಂಡ್ ಎಜುಕೇಷನ್ ಇರಬೇಕು. ಎಜುಕೇಷನ್ ಇದ್ದರೆ ಸ್ಕಿಲ್ಡ್ ಲೇಬರ್ ಇರ್ತಾನೆ, ನಿಮಗೆ ಹೆಲ್ತ್ ಇದ್ದರೆ ಅವನು ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಾನೆ. ಹಾಗಾಗಿ ಉತ್ಪಾದಕತೆ ಹೆಚ್ಚಾಗ್ತದೆ. ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಶಿಕ್ಷಣ ಆರೋಗ್ಯ ಹೆಚ್ಚಾದರೆ ಉತ್ಪಾದಕತೆ ಹೆಚ್ಚಾಗ್ತದೆ. ಲಾಸ್ಟ್ ಒನ್ನು ಮೂಲಸೌಕರ್ಯಗಳ ನಿರ್ಮಾಣ. ಮೂಲಸೌಕರ್ಯಗಳಿಗೆ ಖಾಸಗಿ ವ್ಯಕ್ತಿಗಳು ಯಾರೂ ಕೂಡ ಬಂಡವಾಳವನ್ನು ಹೂಡಿಕೆ ಮಾಡೋದಿಲ್ಲ ವಿದ್ಯಾರ್ಥಿ ಮಿತ್ರರೇ. ನೀವು ದೇಶದಾದ್ಯಂತ ಗಮನಿಸ್ತಾ ಇದ್ದೀರಾ, ಎಲ್ಲ ರಸ್ತೆಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾವೆ. ನಮ್ಮ ಬೀದರ್ ಶ್ರೀರಂಗಪಟ್ಟಣ ಇರಬಹುದು, ಇವಾಗ ಬೀದರಿಂದ ಚಾಮರಾಜನಗರ ತನಕ ಹೋಗಿದೆ, ಮುಂದೆ ಅದು ಇನ್ನೂ ಎಲ್ಲೋ ಬೇರೆ ಕಡೆ ತಮಿಳುನಾಡಿಗೆ ಹೋಗ್ತದೆ. ಅಥವಾ ಸೊಲ್ಲಾಪುರ ಮಂಗಳೂರು ಇರಬಹುದು, ಸೊಲ್ಲಾಪುರ ಚಿತ್ರದುರ್ಗ ಇದ್ದದ್ದು ಅದು ಸೊಲ್ಲಾಪುರ ಮಂಗಳೂರು ಆಗಿದೆ. ಪೂನಾ ಬೆಂಗಳೂರು ಇರಬಹುದು. ಹೀಗೆ ಸಾಕಷ್ಟು ರಸ್ತೆಗಳನ್ನು ಸರ್ಕಾರಗಳು ಅಭಿವೃದ್ಧಿಪಡಿಸ್ತವೆ. ಇವೆಲ್ಲ ಮೂಲಸೌಕರ್ಯಗಳು, ರಸ್ತೆ, ಆನಂತರ ಅಣೆಕಟ್ಟೆಗಳು ಕಟ್ಟತಕ್ಕಂಥದ್ದು, ಆನಂತರ ರೈಲ್ವೆ ಕಾಮಗಾರಿಗಳನ್ನು ಮಾಡ್ತಕ್ಕಂಥದ್ದು. ನಿಮಗೆ
ರಸ್ತೆ ಸಂಪರ್ಕ, ನೀರಾವರಿ, ಮೂಲ ಕೈಗಾರಿಕೆಗಳ ಸ್ಥಾಪನೆ. ಮೂಲ ಕೈಗಾರಿಕೆಗಳು ಅಂತಂದರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ನಾವು ಮೂಲ ಕೈಗಾರಿಕೆ ಅಂತ ಕರಿತೇವೆ. ಅದಿಲ್ಲದೆ ಬೇರೆ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂತಂದರೆ ನಮಗೆ ಸಾಲ ಬೇಕಾಗ್ತದೆ. ನಾವೇನು ಮಾಡ್ತೇವೆ, ಸಾಲವನ್ನು ತೆಗೆದುಕೊಂಡು ಅವನ್ನ ಸ್ಥಾಪನೆ ಮಾಡ್ತೇವೆ, ಅಣೆಕಟ್ಟೆಗಳನ್ನು ಕಟ್ತೇವೆ, ಸಾಲವನ್ನು ತೆಗೆದುಕೊಂಡು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತೇವೆ. ನಿಮಗೆ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಿಮಗೆ ಜರ್ಮನಿ, ರಷ್ಯಾ ಮತ್ತು ಬ್ರಿಟನ್ ಸಹಯೋಗದೊಂದಿಗೆ 3 ದುರ್ಗಾಪುರ, ರೂರ್ಕೆಲಾ, ಬಿಲಾಯ್ನಲ್ಲಿ 3 ಕಾರ್ಖಾನೆಗಳನ್ನು, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡುತ್ತೆ ಅವರ ಸಹಯೋಗದೊಂದಿಗೆ. ಅಂದರೆ ಸಾಲವನ್ನು ತೆಗೆದುಕೊಂಡು ನಾವು ಸ್ಥಾಪನೆ ಮಾಡಿದ್ವಿ. ವಿದ್ಯಾರ್ಥಿ ಮಿತ್ರರೇ, ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರಗಳು ಸಾಲವನ್ನು ಮಾಡ್ತಾ ಹೋಗ್ತವೆ. ಸಾಲವನ್ನು ಮಾಡಿ ಅಭಿವೃದ್ಧಿಯನ್ನು ಸಾಧಿಸತಕ್ಕಂತಹ ಕಾರ್ಯವನ್ನು ಮಾಡ್ತವೆ. ಎಲ್ಲ ರಾಷ್ಟ್ರಗಳು ಸಾಲವನ್ನು ಮಾಡ್ತವೆ. ಎಲ್ಲ ಸರ್ಕಾರಗಳು ಸಾಲವನ್ನು ಮಾಡ್ತವೆ. ಇದಕ್ಕೆ ಅಮೆರಿಕ ಸರ್ಕಾರವೂ ಕೂಡ ಹೊರತಾಗಿಲ್ಲ. ನಾವು ಭಾರತದ ಬಗ್ಗೆ ಮಾತಾಡ್ತೇವೆ, ಭಾರತದ ಸಾಲದ ಬಗ್ಗೆ. ಅಮೆರಿಕ ಸರ್ಕಾರವೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಾಲಗಳನ್ನು ಮಾಡ್ತದೆ. ಸಾಲದಿಂದ ಸರ್ಕಾರಗಳು ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತವೆ. ಆ ಹಣವನ್ನು ನೀವು ಸದ್ಬಳಕೆ ಮಾಡಿಕೊಂಡ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ವಿದ್ಯಾರ್ಥಿ ಮಿತ್ರರೇ, ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ನನ್ನ ಅರ್ಥದೀಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ವಿದ್ಯಾರ್ಥಿ ಮಿತ್ರರೊಂದಿಗೆ ಇದನ್ನು ಶೇರ್ ಮಾಡಿ.